ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಮಸ್ಕಾರ. ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ಅಶ್ವಥ್ ಅವರು ಇದ್ದಾರೆ. ನಾವು ಕಾಫಿ ಗಿಡದ ಕಸಿಯ ಬಗ್ಗೆ ಹಿಂದೊಂದು ಕಳೆದೊಂದು ಸರಿ ವಿಡಿಯೋ ಹಾಕಿದ್ವಿ. ಕಾಫಿ ಗಿಡ ಕಸಿಯ ನಿರ್ವಹಣೆ ಬಗ್ಗೆ ಸಾಕಷ್ಟು ಇವತ್ತು ಮಾಧ್ಯಮಗಳಲ್ಲಿ ಸಿಗುತ್ತೆ ನಿಮಗೆ ವಿಚಾರಗಳು. ಆದರೆ ಕಸಿಯನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಅಶ್ವಥ್ ಅವರೇ. ಹಾಂ ಸರ್, ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ನಿಮ್ಮೊಂದಿಗೆ ಒಂದಿಷ್ಟು ಕಾಫಿ ಗಿಡದ ಬಗ್ಗೆ, ಕಾಫಿ ಹಣ್ಣು ಕೊಯ್ಲಾದ ನಂತರ ನಾವು ಏನೇನು ನಿರ್ವಹಣೆ ಮಾಡಬೇಕು ಅಥವಾ ಕಾಫಿ ಗಿಡದ ಕಸಿಯ ಬಗ್ಗೆ ಹೇಗೆ ಅದರ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ತಕ್ಕಂಥ ವಿಚಾರ ಮಾಡೋಣ ಅಂತ ಬಂದಿದ್ದೀವಿ. ಒಂದಿಷ್ಟು ಜನಗಳಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಒಂದಿಷ್ಟು ಅದರ ಬಗ್ಗೆ ಪರಿಚಯ ಮಾಡಿಸುವ ಗಿಡಗಳ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ಅಂತ ಹೇಳಿ ಬಂದಿದ್ದೀವಿ. ಸರಿ, ನಮ್ಮದು ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ನಾವೀಗ ಕಾಫಿ ಹಣ್ಣನ್ನು ಕುಯಿಸಿ ಆದ ನಂತರ, ಕಾಫಿ ಹಣ್ಣಿನ ಕೊಯ್ಲು ಆದ ನಂತರ ನಾವು ಕಾಫಿ ಹಣ್ಣು ಕೊಯ್ದ ಎಷ್ಟು ದಿನದ ನಂತರ ನಾವು ಗಿಡ ಕಸಿ ಮಾಡಬೇಕಾಗುತ್ತೆ ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕಾಗಿದೆ. ಸರಿ ನೋಡಿ, ಕಾಫಿ ಹಣ್ಣು ಕೊಯ್ದ ನಂತರ ಎಷ್ಟು ದಿವಸ ನಂತರ ಅಂತ ಹೇಳಿ ಬರೋದಿಲ್ಲ. ನಾವು ವಾತಾವರಣ ನೋಡ್ಕೊಬೇಕಾಗುತ್ತೆ. ವಾತಾವರಣ ಅಂತಂದ್ರೆ ಚಳಿ ಹೇಗಿದೆ ಅಂತ ಹೇಳ್ತಕ್ಕಂಥದ್ದು. ನಾವು ಈ ಕಾಫಿ ಗಿಡದಲ್ಲಿ ಏನಾಗುತ್ತೆ ಅಂದ್ರೆ, ಚಳಿಯಲ್ಲಿ ಅದರ ಕಾಫಿ ಗಿಡದ ಗಂಟುಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂತೇಳಿ ಈ ಸೆಕ್ಸ್ ಹಾರ್ಮೋನ್ ಶುಗರು ಫಿಕ್ಸೇಷನ್ ಆಗುತ್ತೆ. ಆ ಫಿಕ್ಸೇಷನ್ ಆಗಿ ಹೀಗೆ ಗಂಟುಗಳು, ಹೂಗಳು ಮುಂದೆ ಬರಲಿಕ್ಕೆ ಅವಕಾಶ ಆಗುತ್ತೆ ಆ ಚಳಿಯಲ್ಲಿ. ಆ ಚಳಿಯಲ್ಲಿ ನಾವೇನಾಗ್ತದೆ, ಫಿಕ್ಸೇಷನ್ ಆಗೋ ಟೈಮಲ್ಲಿ ನಾವು ಕಸಿ ಮಾಡಿ ನೀರನ್ನು ಕೊಟ್ಟರೆ ಅದು ಅರ್ಧ ಹೂ ಆಗ್ತದೆ. ಒಂದು ಸರಿ ಫುಲ್ ಹೂ ಆಗೋದಿಲ್ಲ, ಅದೊಂದು ಡ್ಯಾಮೇಜ್ ಆಗುತ್ತೆ. ಈ ಚಳಿ ಕಳೆದ ನಂತರ ಅಂದ್ರೆ ಸುಮಾರು ಜನವರಿ 14 ನಂತರ ಚಳಿ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಜನವರಿ ಲಾಸ್ಟ್ ಅಂದ್ರೆ ಫೆಬ್ರವರಿ 1 ತಾರೀಕು ಅಥವಾ 5 ತಾರೀಕು ಒಳಗಡೆ ಕಸಿ ಮಾಡಿ ತಕ್ಷಣವೇ ನಾವು ನೀರನ್ನ ಕೊಡಬೇಕು. ಅಂದ್ರೆ ಚಳಿ ಸಂಪೂರ್ಣವಾಗಿ ನಮಗೆ ಚಳಿಯ ಇದೇ ವಾತಾವರಣ ಇರಬಾರ್ದು. ಅಂದ್ರೆ ಯಾಕೆ ಇರಬಾರ್ದು ಅಂತ ಹೇಳೋದಕ್ಕೆ ಒಂದು ಹೇಳ್ತೀನಿ ನಾನು. ಈಗ ಚಳಿಯಲ್ಲಿ ನಾವು ಕಡಿದ್ರೆ ಏನಾಗ್ತದೆ, ಕಸಿ ಮಾಡಿದ್ರೆ ಅದು ಕಸಿ ಮಾಡಿದಂತ ಜಾಗದಲ್ಲಿ ನಮಗೆ ಚಿಗುರುಗಳು ಬರಬೇಕು. ಈ ಚಳಿಯಲ್ಲಿ ಚಿಗುರುಗಳು ಬರೋದಿಲ್ಲ. ಅದು ಆವಾಗ ಏನಾಗ್ತದೆ, ಗಿಡ ಸೆಕ್ಸ್ ಹಾರ್ಮೋನ್ ಅನ್ನ ಫಿಕ್ಸೇಷನ್ ಆಗ್ಲಿಕ್ಕೆ ಹೊರಡುತ್ತೆ. ಅದು ಆವಾಗ ಅದು ಚಿಗುರೋ ಮೂವ್ಮೆಂಟ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಏನಾಗ್ತದೆ, ನಾವು ಈ ಚಳಿ ಕಳೆದ ನಂತರ ಕಸಿ ಮಾಡಿದ್ರೆ ಅದು ತಕ್ಷಣ ಚಿಗುರುತ್ತೆ. ನಿಮಗೆ ಬೇರೆ ಟೈಮಲ್ಲಿ ಗಿಡ ಚಿಗುರೋದಿಲ್ಲ, ಕಡಿಮೆ ಅದು. ಸರ್, ಅಂದ್ರೆ ಈಗ ನಾವು ಕಾಫಿ ಹಣ್ಣು ಕೊಯ್ಸಿದ ನಂತರ ಈಗ ಚಳಿಯ ಪರಿಣಾಮ ಬಹಳ ಕಮ್ಮಿ ಆದ ನಂತರನೇ ನಾವು ಗಿಡ ಕಸಿ ಮಾಡ್ಬೇಕನ್ನೋದು ಸರಿ. ಈಗ ಕಾಫಿ ಕೊಯ್ಲಾದ ನಂತರ ಈಗ ಬೆಳಕು ಮತ್ತೆ ಗಾಳಿಯ ನಿರ್ವಹಣೆ ಬಹಳ ಅಗತ್ಯ ಇದೆ ತೋಟಗಳಿಗೆ. ಈಗ ನಾವು ಕಾಫಿ ಕಸಿ ಮಾಡುವ ಮುಂಚೆನೆ ನಾವು ಮರಗಸಿ ಮಾಡಿಸ್ಬೇಕಾ ಅಥವಾ ಕಾಫಿ ಕಸಿ ಆದ್ಮೇಲೆ ಮರಗಸಿ ಮಾಡಿಸ್ಬೋದಾ ಅನ್ನೋದು ಹೇಳಿ. ನೋಡಿ, ಇದು ತುಂಬಾ ಒಳ್ಳೆ ವಿಚಾರ. ಕಾಫಿ ಗಿಡ ಕಸಿ ಮಾಡ್ಬೇಕಾದ್ರೆ ಮೊದಲೇ ಮರಗಸಿಯನ್ನು ಮಾಡಬೇಕು. ಮರಗಸಿ ಯಾಕೆ ಮಾಡ್ಬೇಕು ಅಂತಂದ್ರೆ, ಈ ಗಿಡ ಸಸ್ಯಕ್ಕೆ ಏನಾಗ್ತದೆ ಅಂತ, ಬೆಳಕು ಜಾಸ್ತಿ ಬೇಕಾಗ್ತದೆ. ಸೂರ್ಯನ ಬೆಳಕು ಬಿದ್ದಷ್ಟು ಏನಾಗ್ತದೆ, ನಮ್ಮ ಆಹಾರ ತಯಾರು ಜಾಸ್ತಿ ಮಾಡುತ್ತೆ, ಚಿಗುರು ಹೊಡಿಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕೆಳಗಡೆ ಫಂಗಸ್ ಇರೋದು ಕಡಿಮೆ ಆಗುತ್ತೆ. ಎರಡನೇದು ಏನಾಗ್ತದೆ ಅಂತ, ಮರಗಸಿ ಮಾಡಿದ ತಕ್ಷಣ ಆ ಮರಗಸಿಯ ಏನಾಗ್ತದೆ, ನಮ್ದು ಮರದ ಕೆನಾಪಿಗಳನ್ನೆಲ್ಲ ತೆಗೆದಾಗ, ಮೇಲ್ಗಡೆ ತೆಗೆದಾಗ ಆ ಮರ ಏನಾಗ್ತದೆ, ಆಹಾರ ತಯಾರು ಮಾಡೋದು ಕಡಿಮೆ ಮಾಡುತ್ತೆ. ಆಹಾರ ತಯಾರೋದು ಕಡಿಮೆ ಮಾಡಿದಾಗ ಏನಾಗ್ತದೆ, ಭೂಮಿಯಲ್ಲಿ ಇರ್ತಕ್ಕಂಥ ನೀರನ್ನ, ಪೋಷಕಾಂಶ ಅನ್ನೋದು ಹೀರ್ಕೊಳ್ಳೋದಿಲ್ಲ. ಆಗ ಸಸ್ಯಕ್ಕೆ, ನಮ್ಮ ಕಾಫಿ ಗಿಡಕ್ಕೆ ಬಿಟ್ಕೊಡುತ್ತೆ ಅದು. ಆವಾಗ ಏನಾಗ್ತದೆ, ಸಸ್ಯ ಚಿಗುರ್ಲಿಕ್ಕೆ ಮತ್ತೆ ಉತ್ತಮವಾಗಿ ಫಸಲು ಬರ್ಲಿಕ್ಕೆ, ಗಾಳಿ ಬೆಳಕು ಸಹ ಒಳಗಡೆ ಬರ್ಲಿಕ್ಕೆ ಅದು ಆಗುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ಅವರೇಜ್ ಮರಗಸಿಯನ್ನ ಮಾಡಲೇಬೇಕು. ಮಾಡಿದ ನಂತರವೇ ನಾವು ಗಿಡ ಕಸಿ ಮಾಡೋದು ಉತ್ತಮ. ಸರಿ, ಈಗ ನಾವು ಕಾಫಿ ಹಣ್ಣು ಕೊಯ್ದ ನಂತರ ಎಷ್ಟು ದಿನಗಳ ಅವಧಿ ಬಿಟ್ಟು ಮಾಡಬೇಕು ಕಸಿ ಅನ್ನೋದು ನೀವು ಈಗ ಹೇಳ್ಕೊಟ್ರಿ. ಬಹಳ ಸ್ಪಷ್ಟವಾಗಿ ನಮ್ಮ ಜನಗಳಿಗೆ ಇದರ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ನಿಸ್ತದೆ. ಜೊತೆಗೆ ಚಳಿಗಾಲ ಇರಬಾರ್ದು ಅನ್ನೋ ವಿಷಯನೂ ಕೂಡ ತಾವು ಹೇಳ್ಕೊಟ್ರಿ. ಗಿಡ ಕಸಿಯನ್ನು ಮಾಡುವ ಮುಂಚೆನೆ ಮರಗಸಿ ಆಗಿರ್ಲೇಬೇಕು. ಗಾಳಿ ಬೆಳಕು ನಮ್ಮ ಅಗತ್ಯ, ಬಹಳ ಪ್ರತಿಯೊಂದು ಗಿಡಗಳಿಗೂ ಅಗತ್ಯ ಅನ್ನೋದು. ಸರಿ, ಈಗ ಗಿಡ ಕಸಿ ಆದ ನಂತರ ಈಗ ಇರಿಗೇಷನ್ ಅಂತ ನಾವು ಪ್ರಾರಂಭ ಮಾಡ್ತೇವೆ, ಸ್ಪ್ರಿಂಕ್ಲರ್, ನೀರುಣಿಸುವಂಥದ್ದು ಅಂತ ಹೇಳಿ. ಸೊ ನಾವು ನೀರು ಉಣಿಸ್ತೀವಿ ಅಂತಂದ್ರೆ ಕಸಿಯಾಗಿ ಎಷ್ಟು ದಿನದ ನಂತರ ನೀರು ಉಣಿಸ್ಬೇಕಾಗ್ತದೆ? ಕಸಿಯಾಗಿ ನಂತರ, ಕಸಿ ಆದ ನಂತರ ಹಿಂದ್ಗಡೆನೆ ನೀರು ಹೊಡೆದ್ರೆ ತುಂಬಾ ಒಳ್ಳೇದು. ಅದನ್ನ ಒಣಗ್ಲಿಕ್ಕೆ ಬಿಡಕೂಡದು. ಒಂದು ಆಯ್ತಾ. ನಾವು ಎರಡನೇದು, ನಮ್ಮ ತೋಟದಲ್ಲಿ ಮೆಣಸು ಸಾಕಷ್ಟು ಇರುತ್ತೆ, ಕಾಫಿನೂ ಇರುತ್ತೆ. ನಾವು ಈಗ ನೀರು ಉಣಿಸುವಂಥದ್ದು ಕಾಫಿಗೆ ಸುಮಾರು 15 ದಿವಸ ಗ್ಯಾಪ್ ಇದ್ರೂ ಸಾಕಾಗುತ್ತೆ. 15 ದಿನ ಗ್ಯಾಪ್ ಇದ್ರೆ ಒಂದ್ಸರಿ ನಾವು ಹೂವಿಗೆ ಹೊಡೆದು ಆ ನಂತರ 15 ದಿವಸ ಗ್ಯಾಪ್ ಇದ್ರೂ ನಡೆಯುತ್ತೆ. ಸರ್, ಒಂದ್ ವೇಳೆ ನಾವು ಗಿಡ ಕಸಿ ಆದ ನಂತರ ನಾವು ನೀರುಣಿಸುವಂತದ್ದನ್ನೇನಾದ್ರೂ ತಡ ಮಾಡಿದ್ವಿ ಅಂತಂದ್ರೆ
ಅದರ ಪರಿಣಾಮ ಏನಾಗ್ತದೆ? ಆಗ ಗಿಡ ಒಣಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಕಸಿ ಮಾಡಿದ ಗಿಡಗಳ ರೆಕ್ಕೆಗಳಲ್ಲಿ ಎಲ್ಲಿ ನಾವು ಕಡ್ದಿರ್ತೀವಿ ನೋಡಿ ಆ ಜಾಗ ಒಣಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ಗಿಡ ಕಸಿ ಆದ ತಕ್ಷಣನೇ ನಾವು ಹಿಂದೆಯಿಂದ ನೀರು ಕೊಡಬಹುದು, ನೀರು ಹೊಡಿಬೇಕು, ವ್ಯವಸ್ಥೆಯನ್ನ ಮಾಡ್ಕೋಬಹುದು ಅಲ್ವಾ? ತುಂಬಾ ಟೈಮ್ ಬಿಟ್ರೆ ಒಣಗೋದು ಸಹಜ. ಹೌದು, ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಗಿಡ ಒಣಗೋದು ಸಹಜ. ಮುಂದಿನ ಬರುವಂತ ಬೆಳವಣಿಗೆಗಳ ರೆಕ್ಕೆಗಳಿಲ್ಲದೆ ಮುಂದಿನ ಫಸಲು ಕಡಿಮೆ ಆಗ್ತದೆ. ಸರ್, ಈಗ ನೀರು ಒಂದು ಉಣಿಸ್ತೇವೆ ಅಂತಂದ್ರೆ ಕಾಫಿ ಗಿಡಗಳಿಗೆ ನಾವು ನೀರು ಉಣಿಸುವಾಗ ಎಷ್ಟು ಪ್ರಮಾಣದಲ್ಲಿ ನಾವು ನೀರು ಕೊಡಬೇಕಾಗ್ತದೆ? ನೋಡಿ, ಹಾಗೆ ನಾವು ಸುಮಾರು ಫಸ್ಟ್ ಹೂವಿಗೆ ನೀರು ಕೊಡಬೇಕಾದ್ರೆ 1-1.5 ಇಂಚು ನೀರು ಸಾಕಾಗುತ್ತೆ. 1.5 ಇಂಚು ಸಾಕಾಗುತ್ತೆ, ಅಂದಾಜು 1.5 ಇಂಚು ನೀರು ಸಾಕಾಗುತ್ತೆ. ಆ ನಂತರ 15ರಿಂದ 20 ದಿವಸ ಗ್ಯಾಪಲ್ಲಿ ನೀರು ಕೊಡಬೇಕು. ನಾವು ಮೆಣಸಿದ್ರೆ ಬೇರೆ ಟೈಪೇ ಮಾಡಬೇಕು. ನಾವು ಗೊಬ್ಬರ ಕೊಡೋರು ಇದ್ರೆ ತಕ್ಷಣನೇ ನಾವು ಏನು ನೀರು ಉಣಿಸಿ ಹೂವಾಗುತ್ತಲ್ಲ, ಆ ನಂತರನೇ ಇನ್ನೊಂದು ಇವತ್ತು ನಾವು ನೀರು ಉಣಿಸ್ತೀವಿ ಅಂತಂದ್ರೆ ಇವತ್ತು ಬೆಳಿಗ್ಗೆನೆ ಗೊಬ್ಬರ ಕೊಟ್ಕೊಂಡು ನೀರು ಉಣಿಸ್ಬೇಕು. ಸರ್, ಅದು ನಾವು ತುಂಬಾ ಕಡೆ ಕೇಳಿದ್ವಿ, ಕಾಫಿ ಗಿಡಗಳಿಗೆ ನೀರು ಉಣಿಸುವ ಮುಂಚೆನೆ ನಾವು ಗೊಬ್ಬರಗಳನ್ನು ಕೊಟ್ಕೊಂಡು ನೀರು ಉಣಿಸಿದ್ರೆ ಮುಂದಿನ ಫಸಲಿಗೆ ಬಹಳ ಒಳ್ಳೇದಾಗ್ತದೆ, ರೆಕ್ಕೆ ಚೆನ್ನಾಗಿ ಬರ್ತದೆ ಅಂತ. ಅದು ಎಷ್ಟರ ಮಟ್ಟಿಗೆ ವಾಸ್ತವ? ಹೌದಾ ಸರ್? ಇಲ್ಲ, ಸತ್ಯ ಸತ್ಯ ಸತ್ಯ. ಯಾಕಂದ್ರೆ ಒಂದು ಚಿಗುರುತ್ತೆ, ಮತ್ತೆ ಎರಡನೇದೇನಾಗುತ್ತೆ, ಈ ಬಡ್ಸ್ ಉಂಟಲ್ಲ ಇದು ಮುದುಡ್ಕೊಳ್ಳೋದು ಈಗ ಹೀಗೆ ಗಟ್ಟಿಯಾಗಿರೋದಿಲ್ಲ, ಹೀಗೆ ಅಗಲ ಆಗಿರುತ್ತೆ. ಮುದುಡ್ಕೊಳ್ಳೋದಿಲ್ಲ, ಹೀಗೆ ಅಗಲ ಆಗುತ್ತೆ, ಒಂದು ಬಿಡಿ ಬಿಡಿ ಆಗುತ್ತೆ. ಮತ್ತೆ ಇದು ಇನ್ನು ಮುಂದಿನ ರೆಕ್ಕೆ ಉಂಟಲ್ಲ ಇದು ದಪ್ಪ ಬರುತ್ತೆ. ಇದು ಯಾವಾಗ ಇಲ್ಲಿ ಸೊಪರ ಆಗುತ್ತೆ ನೋಡಿ, ಈ ಸೊಪರ ಆಗುತ್ತೆ ನೋಡಿ, ಅದೇನಾಗ್ತದೆ, ಅದು ಆಹಾರ ತೆಗೆದುಕೊಳ್ಳಕ್ಕೆ ಅದು ವೀಕ್ನೆಸ್ ಇರುತ್ತೆ, ತೆಗೆದುಕೊಳ್ಳೋದಿಲ್ಲ, ಮುಂದಿನ ಫಸಲಿಗೆ ತೊಂದರೆ ಆಗುತ್ತೆ. ಸರ್, ನಾವು ಇವಾಗ ಗೊಬ್ಬರ ಕೊಡ್ಲೇಬೇಕು ಅಂತ ಅಂದ್ರೆ ಕೊಟ್ಟೆ ಮಾಡ್ತೇವೆ, ನೀರು ಹೊಡಿತೀವಿ ಅಂತ ಆದ್ರೆ ನಾವು ಯಾವ ಗೊಬ್ಬರನ ಕೊಡಬೇಕಾಗುತ್ತೆ? ಈಗ ನೀರು ಉಣಿಸುವ ಹಂತದಲ್ಲಿ ಕೊಡಬೇಕಾದಂತ ಗೊಬ್ಬರ ಯಾವ್ದು ಅಧಿಕ ಪೋಷಕಾಂಶಗಳ ಬೇಕಾಗಿರುತ್ತೆ ಅನ್ನೋದು ಕಾಫಿ ಗಿಡಕ್ಕೆ? ಒಂದು ಇದಕ್ಕೆ ಈಗ ನಾವು ನೈಟ್ರೋಜನ್ ಬೇಕು, ಯೂರಿಯಾ ಅಂದ್ರೆ ಯೂರಿಯಾ ಬೇಕು, ಫಾಸ್ಫರಸ್ ಬೇಕು, ಎರಡನೇದು ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಪೊಟಾಸ್ ಬೇಕು. ಸರ್, ನಾವು ಯೂರಿಯಾ ಹಾಕ್ತೇವೆ ಅಂತ ಆದ್ರೆ ಎಷ್ಟು ಹಾಕ್ಬೇಕಾಗ್ತದೆ? ಈಗ ಒಂದೊಂದು ಗಿಡಕ್ಕೆ ನೀರುಣಿಸುವ ಮುಂಚೆ ತಾಪಮಾನ ಬಹಳ ಹೆಚ್ಚಿರ್ತದೆ ಅಲ್ಲ. ಒಂದು ನಾವು ಇದನ್ನ ಗೊಬ್ಬರ ಹಾಕುವಂತದನ್ನ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹಾಕ್ಬೇಕಾಗ್ತದೆ. ಅದು ಸೈಂಟಿಫಿಕ್ ಆಗಿ ಕರೆಕ್ಟ್, ವೈಜ್ಞಾನಿಕವಾಗಿ. ನಾವು ಮಣ್ಣು ಪರೀಕ್ಷೆ ಮಾಡದೆ ಒಂದು ಕ್ರೂಡ್ ಮೆಥಡ್ ಅಲ್ಲಿ ಹಾಕಿದ್ರೆ ಅದೇನಾಗ್ತದೆ, ಒಂದು ಸಸ್ಯಕ್ಕೆ ಬೇಕಾಗುತ್ತೆ, ಮಣ್ಣಲ್ಲಿ ಇರುತ್ತೆ, ಮಣ್ಣಲ್ಲಿ ಇರೋದಿಲ್ಲ. ಆಗೇನಾಗ್ತದೆ, ದುಷ್ಪರಿಣಾಮಗಳಾಗೋದು ಜಾಸ್ತಿ ಆಗ್ತದೆ. ನಾವು ಮಣ್ಣು ಪರೀಕ್ಷೆ ಮಾಡಿ ಸುಣ್ಣವನ್ನು ಹಾಕೊಂಡು ಮತ್ತೆ ಮಣ್ಣಿಗೆ ಎಷ್ಟು ಅವೈಲೇಬಲ್ ಬೇಕು, ಎಷ್ಟು ಅಗತ್ಯ ಬೇಕು ಅಷ್ಟು ಗೊಬ್ಬರಗಳನ್ನ ನಾವು ಹಂತ ಹಂತವಾಗಿ ಕೊಡಬೇಕು. ಅಂದ್ರೆ ನಾವೀಗ ಸುಣ್ಣ ಹಾಕೊಂಡೆ ನೀರುಣಿಸ್ತೇವೆ ಅಂತ ಆದ್ರೆ ಕಾಫಿ ಕೊಯ್ಲಾದ ತಕ್ಷಣ ನಾವು ಇದು ಸುಣ್ಣನ ಹಾಕ್ಬೇಕಾದ್ರೆ ನಮ್ಗೆ ಸುಮಾರು ಒಂದು 60% ಮಾಯ್ಚರ್ ಇರಬೇಕು, ತೇವಾಂಶ ಇರಬೇಕು. ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ಸುಣ್ಣ ಹಾಕಿದ್ರೆ ತುಂಬಾ ಒಳ್ಳೇದು. ಅದ್ ಬಿಟ್ರೆ ನಾವು ಈಗ ನಾವು ನೀರು ಹೊಡಿಬೇಕಾದ್ರೆ ಮೊದಲು, ಕಸಿ ಮಾಡ್ಬೇಕಾದ್ರೆ ಮೊದಲು ಸುಣ್ಣ ಹಾಕೊಂಡು ಆಮೇಲೆ ನೀರು ಹೊಡ್ಕೊಂಡು. ಸುಣ್ಣ ಹಾಕಿದನ್ನ ಎಷ್ಟು ದಿನ ಬಿಟ್ಟು ನಾವು ಇರಿಗೇಷನ್ ಮಾಡಬೇಕಾಗ್ತದೆ? ಅಲ್ಲಲ್ಲ, ಸುಣ್ಣ ಹಾಕಿ ತಕ್ಷಣನೇ ಕೊಡ್ಬೋದು, ಮರುದಿವಸ ಕೊಡ್ಬೋದು. ಗೊಬ್ಬರ ಹಾಕ್ಲಿಕ್ಕೆ ಮಾತ್ರ 1 ತಿಂಗಳು ಬೇಕು. ನೀವು ಅಕ್ಟೋಬರ್ ನವೆಂಬರ್ ಅಲ್ಲಿ ಗೊಬ್ಬರ ಹಾಕಿದ್ರೆ, ಸುಣ್ಣ ಹಾಕಿದ್ರೆ ಈಗ ಗೊಬ್ಬರ ತಕ್ಷಣ ಕೊಡ್ಬೋದು. ಸರ್, ಇವಾಗ ನಾವು ನೀರು ಉಣಿಸುವಾಗ ಮೊದಲು ನೀರು ಉಣಿಸುವಾಗಲೇ ಗೊಬ್ಬರ ಹಾಕೊಂಡೇ ನೀರು ಉಣಿಸ್ಬೇಕಾ? ಇಲ್ಲ ಅಂತ ಆದ್ರೆ ಈಗ ನಾವು ಬ್ಯಾಕಿಂಗ್ ಅಂತ ಹೊಡಿತೇವೆ, ಎರಡನೇ ಸರಿ ನಾವು ಕೊಟ್ಟರು ತುಂಬಾ ಚಂದ ಆಗುತ್ತೆ. ಬ್ಯಾಕಿಂಗ್ ಕೊಡುವಾಗ ಹಾಕ್ಬೋದಾ? ಎರಡಕ್ಕೂ ಆಪ್ಷನ್ ಇದೆ. ಹೌದು ಸರ್. ಹಾಗಾದರೆ ಬಹಳ ಕಾಫಿ ಬಗ್ಗೆ ಈಗ ಇಷ್ಟು ನಮಗೆ ನೀವು ತಿಳಿಸ್ಕೊಟ್ಟಿದ್ದೀರಿ. ಕಾಫಿ ಗಿಡ ಕಸಿ ಆದ ನಂತರ ಹೇಗೆ ನಾವು ಅದನ್ನು ನಾವು ಪ್ರೀ ಮಾನ್ಸೂನ್ ಆಗುವ ಮುಂಚೆ ಏನೇನು ಮಾಡಬೇಕು ಅನ್ನೋದು, ನಿಮ್ಮೆಲ್ಲ ಮಾಹಿತಿಗೆ ಬಹಳಷ್ಟು ಧನ್ಯವಾದಗಳು ಸರ್. ನಮ್ಮ ರೈತರಿಗೆ ಒಂದಿಷ್ಟು ವಿಚಾರ ತಿಳಿಸಲಿ ಅನ್ನೋ ಉದ್ದೇಶದಿಂದ, ವಿಚಾರ ಮುಟ್ಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ಬಹಳಷ್ಟು ನಿಮಗೆ ಅನುಭವದ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ ಸರ್. ತಮಗೆಲ್ಲ ವಿಚಾರಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ಭೇಟಿಯಾಗಿ ಮುಂದಿನ ನಾವು ಪೋಷಕಾಂಶದ ಬಗ್ಗೆ ಅದನ್ನ ಹೇಳೋಣ, ಇನ್ನೊಂದ್ಸರಿ ಹೇಳೋಣ. ಎಲ್ಲ ಒಂದೇ ಸರಿ ಹೇಳಿದ್ರೆ ಅದು ಮರ್ತು ಹೋಗುತ್ತೆ. ಹೌದು, ಜೊತೆಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ.